ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರನ್ನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರಾಮ್ ಪ್ರೇಮ ಕಾಲ್ಗೆಜ್ಜೆನ ಬೀಳಿಸ್ ಬಂದಿರ್ತಾಳೆ. ಸೊ ಹಾಗಾಗಿ ಹಾಕೋಕೆ ಅಂತ ಬಂದಿರ್ತಾಳೆ. ಹಾಕೋಕೆ ತುಂಬ ಕಷ್ಟಪಡ್ತಿರ್ತಾಳೆ. ಸೊ ನಾನೇ ಹಾಕ್ಕೊಡ್ತೀನಿ ಕೊಡು ಪ್ರೇಮ ಅಂತ ಹೇಳ್ತಾಳೆ. ಆಗ ಅವಳ ಪರ್ಮಿಷನ್ ತಗೊಂಡು ಹಾಕ್ತಾಳೆ. ನಿಂಗೆ ಹಾಕಿದ್ಮೇಲೆ ತುಂಬ ಇಷ್ಟ ಆಯ್ತಾ ಅಂತ ಕೇಳ್ತಾನೆ ರಾಮ್. ಹಾಂ ರಾಮ್, ತುಂಬ ಇಷ್ಟ ಆಯಿತು ಅಂತ ಹೇಳ್ತಾನೆ. ಹೌದಾ, ನಿಜವಾಗ್ಲೂ ಇಷ್ಟ ಆಯ್ತಾ? ಹೌದು ಪ್ರೇಮ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವಳ ಕೈಯಲ್ಲಿ ಹಿಟ್ಟೆಲ್ಲ ಹಾಕ್ಬಿಟ್ಟಿರ್ತಲ್ಲ. ಆಗ ಅವಳು ಕೆನ್ನೆಗೆ ಹಾಗೆ ಸವರ್ಬಿಟ್ಟು, ಅಯ್ಯೋ ರಾಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನೀನು ಕೆನ್ನೆ ಎಲ್ಲ ಹಿಟ್ಟು ಹಾಕೋಯ್ತು ಕಣೋ, ಪ್ಲೀಸ್ ನನ್ನ ಸಾರಿ ಕಣೋ, ಕ್ಷಮಿಸ್ಬಿಡು ಪ್ಲೀಸ್ ಕಣೋ ಅಂತ ಹೇಳ್ತಿ. ಏನು ನನಗೆ ಹಿಟ್ಟು ಮಾಡ್ಬಿಟ್ಟು ನೀನು ಹೋಗ್ತಿದ್ಯಾ? ನಿಂತ್ಕೋ ಅಂತ ಹೇಳ್ಬಿಟ್ಟು ಅವನ ಕೈಯಲ್ಲೂ ಸ್ವಲ್ಪ ಹಿಟ್ಟು ತೊಗೊಂಡು, ತಡಿ ನಿನಗೂ ಮಾಡ್ತೀನಿ ಬಳಿತೀನಿ ಅಂತ ಹೇಳ್ಬಿಟ್ಟು, ಪ್ಲೀಸ್ ರಾಮ್ ದಯವಿಟ್ಟು ಕ್ಷಮಿಸು, ನಾನು ನೋಡಲಿಲ್ಲ ಕಣೋ, ಸಾರಿ ಕಣೋ ಅಂತ ಹೇಳ್ತಾ ಇರ್ತಾಳೆ. ರಾಮ್ ಹಾಗೆ ಪ್ರೇಮ ಕೈನ ಹಾಗೆ ಇಟ್ಕೊಂಡಿರ್ತಾಳೆ. ಹಾಗೆ ಹೌದಾ, ಭಯ ಆಯಿತಾ ಹಚ್ತೀನಿ ಅಂತ? ಆಯಿತು ಕಣೋ, ಸಾರಿ ಕಣೋ ಅಂತ ಹೇಳ್ಬಿಟ್ಟು ಅವಳು ಸೆರ್ಗಲ್ಲಿ ಕೆನ್ನೆಲ್ಲನೂ ಹಾಗೆ ಒರೆಸ್ತಿರ್ತಾನೆ. ಒರೆಸ್ತಾ ಇದೆಯಾ ಅಂತ ಬಿಡ್ತಾ ಇದ್ದೀನಿ ಪ್ರೇಮ, ಆಯಿತಾ? ಇಲ್ಲ ಅಂತಂದರೆ ನಿಜವಾಗ್ಲೂ ನಾನು ಹಾಕ್ತಾಯಿದ್ದೆ ನಿನಗೆ ಅಂತ ಹೇಳ್ತಾರೆ. ಸರಿ ಆಯಿತು, ನಂಗೆ ಟೈಮ್ ಆಯಿತು ಅಂತ ಹೇಳ್ತಾರೆ. ಹೌದಾ ಸರಿ ಅಂತ ಹಾಗೆ ಮಾತಾಡ್ತಾ ಇರ್ತಾರೆ. ಅದು ನಮ್ಮ ಮಹೇಶ್ವರಿ ನೋಡ್ತಾ ಇರ್ತಾಳೆ. ಏನಿದು ಇಬ್ಬರು ಈಗ ಆಡ್ತಿದ್ದಾರಲ್ಲ ಅಂತ. ಪ್ರೇಮ, ನಾನು ನಿಂಗೊಂದು ವಿಷಯ ಹೇಳಬೇಕಿತ್ತು ಪ್ರೇಮ. ಹೌದಾ, ಏನು ಹೇಳು ಪ್ರೇಮ್, ಹೇಳು ರಾಮ್ ಅಂತ ಕೇಳ್ತಾಳೆ. ಅದು ನಿನ್ನ ಪರವಾಗಿ ಸುಳ್ಳು ಕೇಸಸ್ ಹಾಕಿದ್ದಲ್ಲ, ಅದು ಬೇರೆ ಯಾರೂ ಅಲ್ಲ, ಅದು ಸ್ನೇಹನೇ ಈ ಕೆಲಸ ಮಾಡಿರೋದು. ಅವಳಿಂದ ಇನ್ನು ಯಾವ ಕೆಲಸನೂ ಕೂಡ ನಿನಗೆ ಕೆಟ್ಟದಾಗಂಗೆ ನಾನು ನೋಡ್ಕೋತೀನಿ, ಆಯಿತಾ? ಅವಳು ಏನೇ ಪ್ರಾಬ್ಲಮ್ ಮಾಡಿದ್ರು ನಾನಿದ್ದೀನಿ ನಿನ್ನ ಜೊತೆ, ಏನೂ ಹೆದರ್ಕೋಬೇಡ ಅಂತ ಹೇಳ್ತಿರ್ತಾರೆ. ಆ ವಿಷಯ ಹೇಳಿದ್ದನ್ನು ಮಹೇಶ್ವರಿ ಕೇಳಿಸ್ಕೊತಾ ಇರ್ತಾಳೆ. ರಾಮ್ ಪ್ರೇಮಗೆ ಹೇಳ್ತಿರ್ತಾಳಲ್ಲ, ಅದನ್ನು ಕೇಳಿಸ್ಕೊತಿರ್ತಾಳೆ. ಇವ್ರಿಗೂ ಗೊತ್ತಾಗಿದೆಯಲ್ಲ ಅಂತ. ಆಗ ಪ್ರೇಮ ಹೇಳ್ತಾಳೆ, ನಂಗೆ ನಿಜವಾಗ್ಲೂ ಸ್ನೇಹಾಗೆ ಟ್ಯಾಂಕ್ಸ್ ಹೇಳಬೇಕು. ಟ್ಯಾಂಕ್ಸಾ? ಅವಳು ನಿನಗೆ ಮಾಡಿರೋ ಮೋಸಕ್ಕೆ ನೀನು ಅವಳಿಗೆ ಟ್ಯಾಂಕ್ಸ್ ಹೇಳ್ತೀಯಾ? ಹೌದು ರಾಮ್, ಅವಳ ಥರ ಸುಳ್ಳು ಕೇಸಸ್ ಹಾಕಿ ನಾನು ಕೋರ್ಟಿಗೆ ಹೋಗಲಿಲ್ಲ ಅಂತಂದರೆ ನೀನು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ಯಾ ಅನ್ನೋದೇ ನನಗೆ ಗೊತ್ತಾಗ್ತಿರಲ್ಲ. ನಾವಿಬ್ಬರು ಚೈಲ್ಡ್ಹುಡ್ ಡೇಸಿಂದ ಬೆಳೆದಿರೋದು ಕಣೆ, ಆಯಿತಾ? ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಯಾರು ಏನೇ ಹಾಕಿದ್ರು ನನಗೆ ಗೊತ್ತು ಅಂತಾರೆ. ಸರಿ ಆಯಿತು ಅಂತ ಹೇಳ್ತಾಳೆ. ಕಾಲ್ಗೆಜ್ಜೆ ಸೌಂಡ್ ಮಾಡ್ತಾಳೆ. ಯಾಕೆ ಸೌಂಡ್ ಮಾಡ್ತಿದ್ಯಾ? ನನ್ನನ್ನು ಯಾಕೆ ಕರಿತಿದ್ಯಾ? ಅದು ಕಾಲ್ಗೆಜ್ಜೆ ಟೈಟಾಗಿದೆಯಾ ಇಲ್ಲೋ ಅಂತ ನೋಡ್ತಿದ್ದಿ. ಕಳ್ಳಿ ಅಂತ ಹೇಳ್ಬಿಟ್ಟು ಓಡೋಗ್ತಾಳೆ. ಐ ಲವ್ ಯು ರಾಮ್ ಅಂತ ಹೇಳ್ತಾಳೆ ಮಹೇಶ್ವರಿ. ನಿಮ್ಮನ್ನು ಸುಮ್ಮನೆ ಬಿಡಬಾರ್ದು, ಇದೇ ರೀತಿ ಆದರೆ ಪ್ರೇಮ ನನ್ನ ಮಗುನ ಬುಟ್ಟಿಗೆ ಹಾಕೋಬಿಡ್ತಾಳೆ ಅಂತ ಮಾತಾಡ್ತಿರ್ತಾಳೆ. ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ದಲೇ ರಾಣಿ ನಿಂತಿರ್ತಾಳೆ. ಆಗ ಸ್ನೇಹ ಬಂದು, ಹೋಗು, ನಿಮ್ಮ ಅಪ್ಪಾಜಿಗೆ ಕಿಡ್ನಿ ಲಿವರ್ ಟ್ರಾನ್ಸ್ಫರ್ ಆಯಿತು, ಆಪ್ರೇಷನ್ ಸಕ್ಸಸ್ ಆಗಿದೆ, ಆಯಿತಾ? ನಿಮ್ಮ ಅಪ್ಪಾಜಿನ ಹುಷಾರಾಗಿ ನೋಡ್ಕೊ ಅಂತ ಹೇಳ್ತಾರೆ. ಏನು ಟ್ರಾನ್ಸ್ಫರ್ ಆಯಿತಾ? ಆಪ್ರೇಷನ್ ಆಗೋಯ್ತಾ? ವಾರ್ಡ್ಗೆ ಅಂತ ಕರ್ಕೊಂಡೋಗಿದ್ರಿ? ಹೌದು, ಹೋಗಿ ನೋಡೋಗು ಅಂತ ಹೇಳ್ತಾರೆ. ಹಾಗೆ ಬಂದು ರಾಣಿ ಅವ್ರ ತಂದೆ ನೋಡೋಕ್ಕೆ ಅಂತ ಬರ್ತಾಳೆ. ಕೂಗ್ತಿರ್ತಾರೆ. ಅವ್ರು ಹೇಳಿರ್ತಾರೆ 1-2-3 hours ಬರೋಲ್ಲ ಅಂತ. ಏನೇ ಇದು, ವಾರ್ಡ್ಗೆ ಅಂತ ಕರ್ಕೊಂಡೋಗಿದ್ರು, ನೋಡಿದ್ರೆ ಆಪ್ರೇಷನ್ನೇ ಮಾಡಿಬಿಟ್ಟಿದ್ದಾರೆ, ನಮ್ಗೆ ಗೊತ್ತೇ ಇಲ್ವಲ್ಲೇ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಒಬ್ಬಳು ನರ್ಸ್ ಬಂದು, ತೊಗೊಳ್ಳಿ ಅಂತ ಹೇಳ್ತಾರೆ. ಅದು ನೀವು ವಾರ್ಡ್ಗೆ ಅಂತ ಕರ್ಕೊಂಡೋಗಿ ಆಪ್ರೇಷನ್ನೇ ಮಾಡಿದ್ದೀರಾ? ಇದೆಲ್ಲ ನಮ್ಗೆ ಹೇಳಲೇ ಇಲ್ಲ, ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ. ಆಗ ಬಿಲ್ ಕೊಡ್ತಾರೆ. ನೋಡಿ, ಬಿಲ್ ಕಟ್ಟೋಗಿ ಅಂತ ಹೇಳ್ತಾರೆ. ನೋಡಿ, ಏನು 14 ಲಕ್ಷನ? ಏನಿದು ಇದಕ್ಕಿದ್ದಂಗೆ ನೀವು ಆಪ್ರೇಷನ್ ಮಾಡಿ ದುಡ್ಡು ಕೊಟ್ಟು ಅಂತಂದರೆ ನಾವು ಎಲ್ಲಿಂದ ತಂದು ಕೊಡೋದು? ನಮ್ಮ ಹತ್ರ ಇಲ್ಲ ಅಷ್ಟೊಂದು ದುಡ್ಡು, ನಮ್ಗೆ ಅದೆಲ್ಲ ಗೊತ್ತಿಲ್ಲ ಮೇಡಮ್, ನೀವು ಹೋಗ್ಬಿಟ್ಟು ಬಿಲ್ ಕಟ್ಟೋಗಿ ಅಷ್ಟೇ, ಇದೇ ಇನ್ನೂ ಕಮ್ಮಿ, 40 ಲಕ್ಷದವರೆಗೂ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸ್ನೇಹ ಬಂದು, ನಿನ್ನನ್ನು ಯಾರೇ ಇಲ್ಲಿಗೆ ತೊಗೊಬರೋಕ್ಕೆ ಹೇಳಿದ್ದು? ನಾನು ನಿನಗೆ ಹೇಳಿದ್ದು ನನ್ನ ಚೇಂಬರಲ್ಲಿ ಇಡು ಅಂತ. ರಾಣಿ ನನಗೆ ತುಂಬ ಬೇಕಾದಳು, ಗೊತ್ತಾಯ್ತಾ? ನೀನು ಇಲ್ಲಿ ತೊಗೊಬಂತ ಹೇಳಿಲ್ಲ, ಬರೀ ಒಂದಾದರೂ ಒಂದು ಸರಿಯಾದ ಕೆಲಸ ಮಾಡ್ತೀರಾ, ಹೋಗು ಅಂತ ಹೇಳ್ತಾರೆ. ಅಲ್ಲಿಗೆ ಸ್ನೇಹ ಅವ್ರ ತಂದೆಯೂ ಕೂಡ ಬರ್ತಾರೆ. ಹೇಗಿದ್ದೀರಾ ಈಗ? ನಿಮ್ಮ ತಂದೆ ಹುಷಾರಾಗಿದ್ದೀರಾ ಅಂತ ಕೇಳ್ತಾರೆ. ಸರ್, ಅದು ಏನು, ಅದು ಇಲ್ಲ ಇದು ಇಲ್ಲ, ನನಗೆ ಟ್ಯಾಂಕ್ಸ್ ಎಲ್ಲ ಹೇಳ್ಬೇಕಾಗಿರೋದು, ನೀವು ಹೇಳ್ಬೇಕಾಗಿರೋದು ಸ್ನೇಹ ಮೇಡಮ್ಗೆ, ಆಯಿತಾ? ಸ್ನೇಹ ತುಂಬ ಬೇಕಾದರು. ಇಲ್ಲ ಡ್ಯಾಡಿ, ಲಿವರ್ ಟ್ರಾನ್ಸ್ಫರ್ ಆಗಲೇಬೇಕು ಅಂತ ಹೇಳಿದ್ರು. ಲಿವರ್ ಡೋನರ್ನ ಹುಡುಕಿ ಅವ್ರಿಗೆ ಅಮೌಂಟ್ ಎಲ್ಲ ಕೊಟ್ಟು ಸೆಟಲ್ ಮಾಡಿ ತಕ್ಷಣಕ್ಕೆ ಆಪ್ರೇಷನ್ ಮಾಡಿದ್ದಾರೆ. ನೀವೇನು ಹೇಳಿದ್ರು ಕೂಡ ನೀವು ಅವ್ರಿಗೆ ಹೇಳಬೇಕು ಥ್ಯಾಂಕ್ಸ್ನ ಅಂತ ಹೇಳ್ತಾರೆ. ಆಗ ರಾಣಿ ಅವ್ರ ತಾಯಿ ತುಂಬ ಉಪಕಾರ ಮಾಡಿದ್ರಿ ಅಂತ ಕಾಲು ಬೀಳಕ್ಕೆ ಹೋಗುತ್ತೆ. ಇದನ್ನೆಲ್ಲ ಏನು ಬೇಡ, ಆಯಿತಾ? ತುಂಬ ಬಡವ್ರಿಗೆ ಒಬ್ರಿಗೆ ಉಪಕಾರ ಮಾಡಿದರೆ ನಮಗೂ ಕೂಡ ಸ್ವಲ್ಪ ಉಪಕಾರ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ರಾಣಿಗೆ ಸ್ವಲ್ಪ ಶಾಕ್ ಆಗ್ತಿರುತ್ತೆ. ಏನಿದು ಹೀಗೆ ಮಾತಾಡ್ತಿದ್ದಾಳಲ್ಲ ಅಂತ. ಆಗ ಅಲ್ಲಿದ್ದಂಥ ಅವಳದು ಒಂದು ಫೈಲ್ನ ತೊಗೊಂಡು ಸಿಸ್ಟರ್ಗೆ ಹೇಳ್ತಾರೆ, 1 ತಿಂಗಳಿಗೆ ಬೇಕಾದಷ್ಟು ಮೆಡಿಸನ್ಸ್ ಇವರಿಗೆ ಫ್ರೀಯಾಗಿ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾರೆ. ಹುಷಾರಾಗಿ ನೋಡ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು. ಆಗ ಸ್ನೇಹ ಹಿಂದೆ ಬಂದು ನೋಡ್ತಾರೆ. ನನಗೆ ಯಾವುದೇ ಉಪಕಾರ ಇಲ್ಲದರೆ ನಾನು ಬೇರೆಯವ್ರಿಗೆ ಉಪಕಾರ ಮಾಡಲ್ಲ, ಇರಲಿ ಟೈಮ್ ಬಂದಾಗ ಯೂಸ್ ಆಗ್ತೀಯಾ, ಅದಕ್ಕೋಸ್ಕರ ನಿಂಗೆ ಹೆಲ್ಪ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಮನಸ್ಸೆಲ್ಲ ಅನ್ಕೋತಿರ್ತಾಳೆ ಸ್ನೇಹ. ಇನ್ನೊಂದು ಕಡೆ
ಭರತ್ ಹಾಗೆ ಅವ್ರ ಆಫೀಸರು ದೇವಸ್ಥಾನಕ್ಕೆ ಅಂತ ಬಂದಿರ್ತಾರೆ, ಉತ್ಸವ ಇರುತ್ತಲ್ಲ ಅಲ್ಲಿ ಮಾತಾಡ್ತಾ ಇರ್ತಾರೆ CCTV ಕ್ಯಾಮ್ರಾ ಬಗ್ಗೆ ಎಲ್ಲ. ಅದೇ ಟೈಮ್ಗೆ ಕಿಟ್ಟಿನೂ ಕೂಡ ಬರ್ತಾರೆ. ಕಿಟ್ಟಿ ಬಂದ, ನೀವು ಹೋಗಿ ಚೆಕ್ ಮಾಡಿ, ನಾನು ಅವನ ಜೊತೆ ಪರ್ಸ್ನಲ್ ಮಾತಾಡಬೇಕು ಅಂತ ಹೇಳ್ತಾರೆ. ಏನಪ್ಪ ಕಿಟ್ಟಿ ಆರಾಮಾಗಿದೆಯೇನೋ ಅಂತ ಹೇಳ್ತಾರೆ. ಹಾಂ ಸರ್ ಹಾಂ ಅಂತ. ಅವನಿಗೆ ಸ್ವಲ್ಪ ಭಯ. ನೀವು ತುಂಬ ಸ್ಟ್ರಿಕ್ಟು ಅಂತ ಗೊತ್ತಾಯಿತು ಸರ್, ನೀವು ಯಾವುದೇ ಒಂದು ಅಪರಾಧಿಗಳನ್ನ ಬಿಡಲ್ವಂತೆ ಅಂತ ಹೇಳ್ತಾರೆ. ಸರಿ ಸರ್ ನಾನು ಬರ್ತೀನಿ ಅಂತ ಹೇಳ್ತಾರೆ. ನಿಂತ್ಗಳಪ್ಪ ಕಿಟ್ಟಿ, ಏನು ಆ ಮಹಾದೇವನ ಬಗ್ಗೆ ಸುಳ್ಳು ಸಾಕ್ಷಿ ಏನೋ ಕೊಟ್ಟಿದ್ಯಾ ಅಂದೆ. ಇಲ್ಲ ಸರ್ ನಾನಲ್ಲ. ಹೌದಾ, ಹಾಗಾದರೆ ಗರುಡನ ಕೊಲ್ಲಕ್ಕೆ ಕಳಿಸಿದ್ದು ಯಾರು ಅಂತ ಗೊತ್ತಾಯ್ತಾ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ ಸರ್, ಯಾರೋ ಇರ್ಬೋದು ಅಂತ ಹೇಳ್ತಾರೆ. ಅದು ಯಾರೋ ಅಲ್ಲಿ ಸಿಕ್ಕಿದ್ದಾನಲ್ಲ ಅವನು ಬಾಯಿ ಬಿಟ್ಟಿದ್ದಾನೆ. ಕಾ ಅನ್ನೋ ಅಕ್ಷರದಿಂದ ಆ ಹೆಸರು ಬರುತ್ತಂತೆ. ಕಾ ಅಂದರೆ ಕಿರಣ್ಣ ಅಂತ ಇರ್ಬೋದಾ? ಕಿರಣ? ಹ್ಞೂ ಸರ್ ಕಿರಣ್ಣ ಇರ್ಬೋದು. ಅಲ್ಲ ಕಣೋ, ಕಿಟ್ಟಿ ಅಂತ ಹೇಳ್ತಿದ್ದ. ಏನೋ ನೀನು ಅಂತ ಹೇಳ್ತಾರೆ. ನಿನ್ನ ಹೆಸರು ಕಿಟ್ಟಿನೇ ಅಲ್ವೇನೋ? ಹಾಂ ಕರೆಕ್ಟು, ನೀನೇ ಅಲ್ವಾ ಕಿಟ್ಟಿ ಅಂತ. ಅಂದರೆ ಏನೋ ಇದು, ಅವ್ರ ಮನೇಲೇ ತಿಂದು ಅವ್ರ ಮನೇಲೇ ಉಂಡು ನೀನು ಈ ರೀತಿ ಮಾಡಿದ್ಯಲ್ಲೋ, ಏನು ಕೆಲಸ ಮಾಡಿದ್ಯೋ ನೀನು ಅಂತ ಹೇಳ್ತಾರೆ. ಅಯ್ಯೋ ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಇನ್ನೊಂದು ಸಲ ಹೀಗೆಲ್ಲ ಮಾಡಲ್ಲ ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ವಿಷಯನ ಆ ಮಹಾದೇವಿಗೆ ಮಾತ್ರ ಹೇಳ್ಬಿಡಿ ಸರ್, ಇಲ್ಲಾಂದರೆ ನನ್ನ ಕತ್ತರಿಸೇ ಹಾಕ್ಬಿಡ್ತಾನೆ ಅಂತ ಹೇಳ್ತಾರೆ. ಅಲ್ಲ ಕಣೋ, ಅವ್ರ ಮನೇಲೇ ಇದ್ದು ಅವ್ರ ಮನೇಲೇ ಮಾಡಿದ್ಯಲ್ಲೋ. ಹೌದು ಸರ್, ಏನೋ ಗೊತ್ತಾಗಲಿಲ್ಲ, ತಪ್ಪಾಯಿತು ಅಂತ ಕಿಟ್ಟಿ ಬೇಡ್ಕೋತಾ ಇರ್ತಾನೆ ಭರತ್ ಹತ್ರ. ಸರಿ ಆಯಿತು ಬಿಡು ಅಂತ ಹೇಳ್ತಾರೆ. ನಿಜವಾಗ್ಲೂ ಅಂತ ಹೇಳ್ತಿದ್ದೀರಾ? ಹೌದು, ಈ ಸರಿ ನಿನ್ನನ್ನು ಬಿಡ್ತಾ ಇದ್ದೀನಿ, ಆದರೆ ನೀವೇನು ಹೇಳಿದ್ರು ಮಾಡ್ತೀನಿ ಸರ್ ಅಂತ ಕಿಟ್ಟಿ ಭರತ್ ಹತ್ರ ಹೇಳ್ತಾ ಇರ್ತಾನೆ. ಹೌದಾ, ನಾನು ಏನು ಹೇಳಿದ್ರು ಮಾಡ್ತೀಯಾ? ಸರಿ ಆಯಿತು, ನೀನೀಗ ಇಲ್ಲಿಂದ ಹೋಗು, ನಾನು ಏನೇ ಬೇಕಿದ್ರೂ ನಿನಗೆ ಫೋನ್ ಮಾಡ್ತೀನಿ, ಏನಾದರೂ ಕೆಲಸ ಆಗಬೇಕು ಅಂದರೆ ಆಗ ಮಾಡಿಕೊಡುವಂತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೋಗ್ಲಾ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಿಟ್ಟಿ ಹೋಗೇ ಬಿಡ್ತಾನೆ. ಭರತ್ ಬಿಟ್ಟು ಕಳಿಸ್ತಾನೆ. ಅವನಿಗೂ ಕೆಲಸ ಬೇರೆದು ಆಗಬೇಕಲ್ಲ. ಹಾಗಾಗಿ ಮನೇಲಿ ಎಲ್ಲರೂ ಕೂಡ ಫುಲ್ಲು ಟೆನ್ಷನಾಗಿ ಓಡಾಡ್ತಿರ್ತಾರೆ. ಯಾಕಪ್ಪ ಅಂತಂದರೆ ಅದೇ ಟೈಮ್ಗೆ ರಾಮ್ ಮತ್ತು ಮಾಧು ಇಬ್ಬರು ಕೂಡ ಬರ್ತಾರೆ. ಏನಾಯಿತು ಕೆಲಸ? ಅಮ್ಮ, ನಿಮ್ಮ ಮಕ್ಕಳು ಫೀಲ್ಡಿಗೆ ಇಳಿದ್ಮೇಲೆ ಬಿಡ್ತೀವಾ ಹೇಳಿ, ಹೋದ್ಮೇಲೆ ಹಣ್ಣು ಮಾಡ್ಕೊಂಡೇ ಬರೋದು. ಆ ಹುಡುಗಂಗೂ ಕೂಡ 200% ಈ ಮದುವೆ ಇಷ್ಟ ಇದೆ. ಅಂದರೆ ಮಂಜರಿ ಮದುವೆ ತಪ್ಪೋಗಿತ್ತಲ್ಲ, ಅದೇ ಮದುವೆನ ಮತ್ತೆ ಮಾತುಕತೆಗೆ ಅಂತ ಹೋಗಿದ್ರು. ನಮ್ಮ ಮಂಜರಿ ಇಷ್ಟಪಟ್ಟ ಮೇಲೆ ಈ ಮದುವೆ ಖಂಡಿತ ಆಗಿದೆ, ಇಲ್ಲಿ ಡಾಮ್ ಡೂಮ್ ಅಂತ ಮದುವೆ ಮಾಡಿ ಮುಗಿಸೋದೆ ಅಂತ ಹೇಳ್ತಾರೆ. ಅದರಲ್ಲೂ ಹುಡುಗ 200% ಓಕೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮದುವೆನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ. ಮಹೇಶ್ವರಿಗೆ ಫುಲ್ಲು ಊರಿ ಹತ್ಕೊಂಡ್ಬಿಟ್ಟಿರುತ್ತೆ. ಈ ಸರಿನೂ ಹೀಗಾಗೋಯ್ತಲ್ಲ, ಒಪ್ಪಿಸ್ಕೊಂಬಂದ್ಬಿಟ್ರಲ್ಲ ಅಂತ. ಹೌದು ಕಣವ್ವ, ನೀನೇನು ಯೋಚನೆ ಮಾಡ್ಬಿಡ ಕಣವ್ವ, ನೀನು ಅನ್ಕೊಂಡಂಗೆ ಎಲ್ಲ ಕೂಡ ಮಾಡೋಣ ಅಂತ ಮಾತಾಡ್ತಾ ಇರ್ತಾಳೆ. ಆಗ ಪಂಚಮಿಗೆ ಹೇಳ್ತಿರ್ತಾರೆ. ಪಂಚಮಿ ಬಂದು ಮಹಾದೇವನ ಹಾಗೆ ತಪ್ಕೋತಾನೆ. ಖುಷಿನ ಪಂಚಮಿ, ನೀನೀಗ ನನ್ನಿಂದ ನಿನ್ನ ಬಹಳ ಹಾಳಾಯ್ತಿತ್ತು, ನನ್ನ ಕೋಪ ನನ್ನೇ ಸುಡ್ಲಿಕ್ಕಳವ, ನನ್ನ ಕೋಪದಿಂದ ಮನೆಯವ್ರಿಗೆಲ್ಲ ನೋವು ಮಾಡೋದು ಬೇಡ, ಅದೆಷ್ಟು ನೋವು ಪಟ್ಬಿಟ್ರಿ ನೀವೆಲ್ಲ ಅಂತ ಬೇಜಾರು ಮಾಡ್ಕೊತಿರ್ತಾನೆ. ಅಣ್ಣ ಹಾಗೆಲ್ಲ ಮಾತಾಡಬೇಡ ಆಯಿತಾ? ಸರಿ ಆಯಿತು ಬುಟ್ಟಿ, ನೀನು ಖುಷಿಯಾಗಿರೋದೆ ನನಗೆ ಮುಖ್ಯ, ನನ್ನ ಕೋಪ ಯಾವಾಗಲೂ ನನ್ನಲ್ಲೇ ಇರುತ್ತೆ, ನೀವೆಲ್ಲರೂ ಕೂಡ ಖುಷಿಯಾಗಿರಿ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ಬಂದು ನಿಮಗೆಲ್ಲ ಹೇಳೋದೇ ಮರ್ತಿದ್ದೆ ನೋಡು, ಬೀಗರು ಫೋನ್ ಮಾಡಿದರು. ಬೀಗರು ಅಂದರೆ ಯಾರು ಅಂತ ಕೇಳ್ತಾರೆ ಮಹೇಶ್ವರಿ. ಅದೇ ಪ್ರೇಮ ಅವರಪ್ಪ ಅಮ್ಮ ಫೋನ್ ಮಾಡಿದ್ರು ಅಕ್ಕ, ಅದೇನೋ ಅವ್ರ ಮನೇಲಿ ಹರಕೆ ಕಟ್ಕೊಂಡಿದ್ದಾರಂತೆ, ಬೆಳಗ್ಗೆ ಸಂಜೆ ಹೆಣ್ಮಕ್ಳು ಮನೆಗೆ ಬಂದು ದೀಪ ಹಚ್ಚಬೇಕು ಅಂತ, ಸೊ ಹಂಗಾಗಿ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಹೌದಾ ಅಂತ ಹೇಳಿಬಿಟ್ಟು ಕಾವಿಂಗೆ ಫುಲ್ಲು ಖುಷಿಯಾಗುತ್ತೆ. ಆದರೆ ಪ್ರೇಮಗೆ ತುಂಬ ಬೇಜಾರಾಗುತ್ತೆ. ಹೌದಾ, ಅವ್ರ ಮನೆ ಹರಕೆ ಅಲ್ವಾ, ಹೋಗಲಿ ಬಿಡಿ ಅಂತ ಹೇಳ್ತಾರೆ. ಸರಿ ಅತ್ತೆ ಆಯಿತು, ಹಾಗಾದರೆ ನಾವು ಬಟ್ಟೆ ಪ್ಯಾಕ್ ಮಾಡ್ಕೋತೀವಿ, ಹೋಗ್ತೀವಿ ಅಂತ ಭಾರಿ ಖುಷಿಯಲ್ಲಿ ಹೇಳ್ತಾ ಇರ್ತಾಳೆ ಕಾವ್ಯ. ಆಯ್ತಮ್ಮ ಹೋಗ್ಬಿಟ್ಟು ಬರೋಗಿ ಅಂತ ಹೇಳ್ತಾರೆ. ಶ್ರೀಧರ್ ಕೂಡ ಅವ್ರ ಮನೆ ಹರಕೆ ಅಲ್ವಾ, ತೀರಿಸ್ಲಿ ಬಿಡಿ ಒಳ್ಳೇದೇ ಅಂತ ಹೇಳ್ತಾರೆ. ಆಗ ಮಹಾದೇವ ಮನಸ್ಸಲ್ಲಿ ಅನ್ಕೋತಿರ್ತಾರೆ, ಏನು ಭಾರಿ ಕಿಸ್ಬಿಟ್ಲು ನನ್ನ ಹೆಂಡ್ತಿ, ನನ್ನಿಂದ ದೂರ ಹೋಗೋಕ್ಕೆ ಇಷ್ಟು ಕಾಯ್ತಿರ್ತಾಳೆ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿಗೆ ಮಹಾದೇವ ಹೇಳ್ತಾರೆ, ಕಾವ್ಯನೂ ಹೋಗ್ಬೇಕಾ, ಇದೇನಪ್ಪ ಹಿಂಗೆ ಹೇಳ್ತಿದ್ಯಾ, ಹೆಣ್ಮಕ್ಳಂದ್ರೆ ಇಬ್ಬರು ಹೆಣ್ಮಕ್ಳೇ ಅಲ್ವಾ, ಸೊ ಹಂಗಾಗಿ ಹೋಗಲೇಬೇಕು ಅಂತ ಕೇಳ್ತಾಳೆ. ಕಲ್ಯಾಣಿ ಅಮ್ಮ, ಯಾಕೋ ಮಹಾದೇವ ಹಿಂಗೆ ಮಾಡ್ಕೊಂಡಿದ್ಯಾ ಮುಖ? ಅದೇನಿಲ್ಲ ಕಣವ, ಹಾಗೆ ಸುಮ್ಮನೆ ಕೇಳಿದೆ, ಅಯ್ಯಯ್ಯೋ ಕೇಳ್ಬಿಟ್ಟು ತಪ್ಪು ಮಾಡಿದ್ದೇನೋ ಅಂತ ಹಾಗೆ ಮನಸ್ಸಲ್ಲಿ ಅನ್ಕೋತಿರ್ತಾಳೆ ಕಾವ್ಯ. ಹಬ್ಬ, ನನಗಂತೂ ತುಂಬ ಖುಷಿ ಆಗ್ತಿದೆ, ಮನೆಗೆ ಹೋಗಿ ಆಯ್ತಮ್ಮ ಇಬ್ಬರು ಹೋಗ್ಬಿಟ್ಟು ಬರೋಗೆ, ಸ್ವಲ್ಪ ದಿವಸ ಅಲ್ಲೇ ಇರ್ಬಿಟ್ಟು ಅಂತ ಹೇಳ್ತಾರೆ. ಆಗ ಪ್ರೇಮ ಅತ್ತೆ, ಅದು ನಾವು ಇಲ್ಲಿಂದಲೇ ಹೋಗ್ಬಿಟ್ಟು ದೀಪ ಹಚ್ಬೋದಲ್ಲ, ಹಾಗೆಲ್ಲ ಮಾಡಬಾರ್ದು, ನೀವು ಅಲ್ಲೇ ಇದ್ದು ದೀಪ ಹಚ್ಚಿ, ಪರವಾಗಿಲ್ಲ ನೀವು ಹೋಗೇ ಇಲ್ಲ ಅಲ್ವಾ, ಅಲ್ಲೊಂದು ಸ್ವಲ್ಪ ದಿವಸ ಇಟ್ಬಿಟ್ಟು ಬರೋಗಿ ಅಂತ ಹೇಳ್ತಾರೆ ಮಹೇಶ್ವರಿ. ಹೋಗು ನಿನಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ರಾಮ್ ಅಂತ ಹೇಳ್ತಾರೆ. ಪ್ರೇಮ, ನೀನು ಪೂಜೆ ಪುನಸ್ಕಾರದಲ್ಲಿ ಎತ್ತಿದ್ಕ ಇಲ್ವಾ, ಸೊ ಅಲ್ಲೂ ಹಾಗೆ ನೀಟಾಗಿ ನಿಷ್ಠೆಯಿಂದ ಮಾಡ್ಬಿಟ್ಟು ಬರೋಗು ಅಂತ ಹೇಳ್ತಾರೆ. ಆದರೆ ಪ್ರೇಮಗೆ ಓಕೆ ಇಷ್ಟನೇ ಇರಲ್ಲ ರಾಮ್ನ ಬಿಟ್ಬಿಟ್ಟು, ಆದರೆ ಇನ್ನೊಂದು ಕಡೆ ಮಹಾದೇವ್ಗೆ ಇಷ್ಟ ಇರಲ್ಲ.
ಕಾವ್ಯನ ಬಿಟ್ಬಿಟ್ಟು ಹೋಗೋಕ್ಕೆ ದೂರ ಹೋಗೋಕ್ಕೆ ಈ ಕಾವ್ಯ ಕಾಯ್ತಾ ಇರ್ತಾಳೆ. ನೋಡಿ ಪೂರಿ ಉಬ್ದಂಗೆ ಹುಬ್ಬಿಡಿದ್ದಾಳೆ ಅವಳ ಮುಖ ಎಲ್ಲ ಅಂತ ಹೇಳ್ತಾಳೆ. ಯಾಕಮ್ಮ ಪ್ರೇಮ ಹಿಂಗೆ ನಿಂತಿದ್ಯಾ? ಅದು ಅತ್ತೆ ಹಾಗೇನಿಲ್ಲ, ಹೋಗ್ಬಿಟ್ಟು ಬರೋವು ಅಂತೆಲ್ಲ. ಇದು ಇವತ್ತಿನ ಸ್ಟೋರಿ. ಇವೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.